ಎಕ್ಸಾಮ್ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಾ ಇದ್ದೀನಿ, ಬಟ್ ನನಗೆ ಗೌರ್ನಮೆಂಟ್ ಕೆಲಸ ಸಿಗುತ್ತಾ ಇಲ್ವಾ? ಕಾಂಪಿಟೇಟಿವ್ ಎಕ್ಸಾಮ್ ಬರೀತಾ ಇದ್ದೀನಿ, ನನಗೆ ನಿಮಗೆ ಗೌರ್ಮೆಂಟ್ ಕೆಲಸ ಸಿಗಲ್ಲ ಅಂತ ನಮ್ಮ ಅಪ್ಪ ಅಮ್ಮನೇ ಹೇಳ್ತಾರೆ, ಬಟ್ ಅವರೇ ನಮ್ಮ ಡಿಸ್ಕ್ರೈಟ್ ಮಾಡ್ತಾ ಇದ್ದಾರೆ. ಸೊ ನನಗೆ ಗೌರ್ಮೆಂಟ್ ಕೆಲಸ ಸಿಗುತ್ತೆ ಸರ್, ಬಟ್ ಅಷ್ಟೊಂದು ನಾಲೆಡ್ಜ್ ನನಗಿದೆ ಅಂತ ಹೇಳ್ತಾರೆ. ಡೆಫಿನೆಟ್ಲಿ ನಾಲೆಡ್ಜ್ ಇರುತ್ತೆ, ನೀವು ಪ್ರಯತ್ನ ಪಡ್ತಿರ್ತೀರ. ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಯುವರ್ ಡೇಟ್ ಆಫ್ ಬರ್ತ್, ವಾಟ್ ಟೈಮ್ ಯು ಡೂ ದೋಸ್ ಥಿಂಗ್ಸ್. ಬಟ್ ಜನರಿಕ್ಕಾಗಿ ಕೆಲವೊಂದು ನಂಬರ್ಸನ್ನು ಯೂಸ್ ಮಾಡ್ಬೋದು. ಇಟ್ಸ್ ಜನರಿಕ್. ಓಕೆ, ಫಾರ್ ಎಕ್ಸಾಂಪಲ್ ಟು ರೀಚ್ ಡೆಸ್ಟಿನೇಷನ್ ನಾವು ನಂಬರ್ 7 ರೆಡ್ ಯೂಸ್ ಮಾಡ್ತೀವಿ. ಓಕೆ. ಆ್ಯಂಡ್ ಟು ಕ್ಲಿಯರ್ ಅಡೆತಡೆಗಳಿದ್ದರೆ ನಂಬರ್ 4 ಗ್ರೀನ್ ಯೂಸ್ ಮಾಡ್ತೀವಿ. ಇಂಟ್ರ್ಯೂಗೆ ಹೋದಾಗ ಅವ್ರು ನಾನು ಅಕ್ಸೆಪ್ಟ್ ಮಾಡ್ಕೋಬೇಕಂದ್ರೆ ನಂಬರ್ 1 ಪರ್ಪಲ್ ಯೂಸ್ ಮಾಡ್ತೀವಿ. ಓಕೆ, ಅದು ಇಂಪಾರ್ಟೆಂಟ್. ಈ ಥರ ಜನರಿಕ್ ನಂಬರ್ಸನ್ನೇ ಬಳಸ್ಬೋದು. ಓಕೆ, ಬಟ್ ಅಗೇನ್ ಇಟ್ ಈಸ್ ನಾಟ್ ಸ್ಪೆಸಿಫಿಕ್ ಅಂತ ಹೇಳೋಕ್ಕಾಗಲ್ಲ. ದೇ ಕ್ಯಾನ್ ಟ್ರೈ ದಿಸ್. ಓಕೆ. ಸೊ ಯಾವ್ಯಾವ ಇದಕ್ಕೆ ಯಾವ ಸಂದರ್ಭದಲ್ಲಿ ಯಾವ ನಂಬರ್ಗಳು ಹಾಕೋಬೇಕು ಅನ್ನೋದು ಕಲರ್ ನ್ಯೂಮರಾಲಜಿನ ಮಾಡಿ ಇಟ್ಬಿಟ್ಟಿದ್ದೀವಿ. ಹೌದು, ವಿತ್ ಕೇಸ್ ಸ್ಟಡೀಸ್ ಬರೆದಿದ್ದೀವಿ. ಎಸ್. ಸೊ ಈ ಥರ ಜನ ಬರ್ತಾನೆ ಇರ್ತಾರಲ್ಲ ಸರ್? ಎಸ್, ಸುಮಾರು ಜನ. ನಾನು ಅವಾಗಲೇ ಶೂಟ್ ಮಾಡ್ಬೇಕಾದ್ರೆ ವಿಡಿಯೋ ಮಾಡ್ಕೋಬೇಕಾದ್ರೆ ಹೇಳ್ತಾ ಇದ್ದೆ, ಅವ್ರು ಬರ್ತಾಯಿದ್ರು, ನೀವು ನಂಬರ್ ಬರ್ದು ಕೊಡ್ತಾಯಿದ್ರಿ, ಆಚೆ ಹೋಗ್ತಾಯಿದ್ರು. ಸೊ ಹಾಗೆ ಇವಾಗ ಯಾರೊಬ್ಬರು ಜರ್ಮನಿಗೆ ಹೋಗ್ಬೇಕಂತ ಇದ್ರು, ವೀಸಾ ಸಿಗ್ತಿಲ್ಲ, ಇನ್ನೊಂದೇನೋ ಅಕ್ಸೆಪ್ಟ್ ಆಗ್ತಿಲ್ಲ ಅಂತಂದ್ರೆ ಅವ್ರಿಗೆ ಕೊಟ್ಟು ಹೋಗಿದ್ದಾರೆ. 2 ವರ್ಷ ಆದಮೇಲೆ ಬಂದಿದ್ದಾರೆ. ಇವಾಗ ಕೋರ್ಸ್ MS ಮುಗಿಸಿದ್ದೀವಿ, ಇವಾಗ ಒಂದು ಇಂಟರ್ನ್ಶಿಪ್ ಆಗಬೇಕು, ಒಂದು ಜಾಬ್ ಆಗಬೇಕು ಅಂತ 2 ವರ್ಷದಿಂದ ತಗೊಂಡು ಹೋಗಿರೋರು, ಕಲರ್ ನ್ಯೂಮರಾಲಜಿ ತಗೊಂಡು ಬೆನಿಫಿಟ್ ಆಗಿರೋರು 2 ವರ್ಷ ಆದಮೇಲೆ ಮತ್ತೆ ಬಂದಿದ್ದಾರೆ. ಮತ್ತೆ ಯಾಕೆ ಬಂದಿದ್ದಾರೆ ಅಂದರೆ ಅವ್ರು ಬೆನಿಫಿಟ್ ಆಗಿದ್ದಾರೆ, ಅದಕ್ಕೆ ಬಂದಿದ್ದಾರೆ. ಮತ್ತಿನ್ನೇನೋ ಬೇಕೇನೋ ಅವರಿಗೆ. ಎಸ್ ಸರ್.